ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ 5 ಜಿಲ್ಲೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಮೊದಲನೇದಾಗಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. ಅದ ನಂತರ ಕರ್ನಾಟಕ ರಾಜ್ಯದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. 10ನೇ ಪಾಸ್ ಆದವರಿಗೆ, ಸೆಕೆಂಡ್ PUC, ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ, ಸಂದರ್ಶನ ಮಾತ್ರ ಇರತ್ತೆ. ಇದೊಂದು ಖುಷಿಯ ವಿಚಾರ. ನೋಡಿ, ಇಲ್ಲಿ ಕಲಿಯುವಂತ ಪೋಸ್ಟ್ ಹೆಸರು, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಸಂಸ್ಥೆ ಹೆಸರು ಯಾವುದು, ಅದ ನಂತರ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಕೊಡ್ತಾನೆ ಕಾರಣ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ಯಾವ್ದು ಪೋಸ್ಟು, ಏನು ಎಂತ ಅಂತ ಪ್ರತಿಯೊಂದು ಮಾಹಿತಿ ಕೊಟ್ಟಿದೆ ನೋಡಿ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು 12/10/2025 ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಇದು ಕರ್ನಾಟಕ ಸರ್ಕಾರ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂದ ಮೇಲೆ ಕ್ರೀಡಾ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ ತುಂಬಾ ಜನ ಅನ್ಕೋತೀರಾ. ಇಲ್ಲ, ಕ್ರೀಡಾ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನ ಕರೆದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದು ಯಾರಿಗೆ ಅರ್ಜಿ ಕರೆದಿದ್ದಾರೆ, ಏನು ಅಂತ ನಿಮಗೆ ಗೊತ್ತಾಗತ್ತೆ. ವಿಡಿಯೋ ಕೊನೆಸಂಕ ನೋಡಿ. ಇದು ಪತ್ರಿಕಾ ಪ್ರಕಟಣೆ ಆಗಿರತ್ತೆ. ಪತ್ರಿಕಾ ಪ್ರಕಟಣೆ ಇಲ್ಲಿ 2 ಪ್ರಕಾರ ಬರ್ತವೆ. ನೋಟಿಸ್ ರಿಲೀಸ್ ಮಾಡ್ಬೇಕಂದ್ರೂ ಕೂಡ ಆಫೀಸಿಯಲ್ ಆಗಿರುವಂತ ರಾಜ್ಯ ಸರ್ಕಾರ ರಾಜ್ಯ ಪತ್ರ ರಿಲೀಸ್ ಮಾಡೋದು, ಆ ಒಂದು ನೋಟಿಸ್ ಬೇರೆ. ಅದ ನಂತರ ಪತ್ರಿಕಾ ಪ್ರಕಟಣೆ ಅಂತ ಹೇಳಿ ರಿಲೀಸ್ ಮಾಡೋದೊಂದು ಬೇರೆ. ಅದ ನಂತರ ನೋಟಿಸ್ ಅಂತ ಹೇಳಿ ರಿಲೀಸ್ ಮಾಡೋದು ಅದು ಬೇರೆ. ನೋಟಿಫಿಕೇಶನ್ ಅಂತ ಹೇಳಿ ರಿಲೀಸ್ ಮಾಡೋದು ಅದು ಬೇರೆ. ಅದ ನಂತರ ಇದು ಇನ್ನೊಂದು ಬರತ್ತೆ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಕೂಡ ರಿಲೀಸ್ ಮಾಡ್ತಾರೆ ಮತ್ತು ಪೇಪರ್ ನಲ್ಲಿ ಕೂಡ ಇದ್ರದ್ದು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ನಿಮ್ಗೆ ಕೊಟ್ಟಿರ್ತಾರೆ ಮತ್ತು ಆರ್ಟಿಕಲ್ ಮೂಲಕ ಕೂಡ ಈ ಒಂದು ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ವಿವಿಧ ರೀತಿಯಲ್ಲಿ ರಿಲೀಸ್ ಮಾಡ್ತಾರೆ, ಒಂದೇ ರಿಲೀಸ್ ಮಾಡಲ್ಲ. ಈಗ ತಿಳಿಸ್ಕೊಟ್ಟಿರೋದು ಪತ್ರಿಕಾ ಪ್ರಕಟಣೆ ಅಂತ ಹೇಳಿ. ಇದು 18/9/2025 ನೋಟಿಸ್ ಆಗಿರತ್ತೆ, ಅಂದ್ರೆ ಪತ್ರಿಕಾ ಪ್ರಕಟಣೆ ಆಗಿರತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಈ ಒಂದು ಸಂಸ್ಥೆಯಲ್ಲಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಯಾವ್ಯಾವ ಪೋಸ್ಟ್ ಏನೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ. ಕ್ರೀಡಾ ವಸತಿ ನಿಲಯ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡಲು ಮತ್ತು ಕ್ರೀಡಾ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿರ್ವಹಣೆ ಸಂಬಂಧಪಟ್ಟಂತ ಮಾರ್ಗದರ್ಶನ ನೀಡುವ ಸಲುವಾಗಿ 4 ವಿಭಾಗಗಳಲ್ಲಿ ತಲಾ ವಿಭಾಗಕ್ಕೆ ಒಬ್ಬರಂತೆ ಮತ್ತು ವಿದ್ಯಾನಗರ ತರಬೇತಿ ಕೇಂದ್ರ ಹಾಗೂ ಕೂಡಿಗೆ ಕ್ರೀಡಾ ಶಾಲಾ ವಸತಿ ನಿಲಯಕ್ಕೆ ಒಬ್ಬರಂತೆ. ಅದ ನಂತರ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುತ್ತಿರುವ ಅಥವಾ ಕಾಮನ್ ಮತ್ತು ವೆಲ್ತ್ ಮತ್ತು ಏಷಿಯನ್ ಗೇಮ್ಸ್ಗಳಲ್ಲಿ ಭಾಗವಹಿಸಿ ಈ ಒಂದು ವಿಜೇತರಾದ ಕ್ರೀಡಾಪಟುಗಳ ಸೇವೆಗಳನ್ನ ಮಾರ್ಗದರ್ಶನಾಗಿ ಸೇವೆಗಳನ್ನ ಹೇಳುವಂತ ಅಭ್ಯರ್ಥಿಗಳ ಅಪ್ಲಿಕೇಶನ್ ಕರೆದಿದ್ದಾರೆ. ಕ್ರೀಡಾ ವಸತಿ ನಿಲಯದಲ್ಲಿ ಬೆಂಗಳೂರು ನಗರದಲ್ಲಿ, ಅದ ನಂತರ ಬೆಳಗಾವಿ ವಿಭಾಗದಲ್ಲಿ, ಕಲಬುರಗಿ ವಿಭಾಗ, ಅದೇ ರೀತಿಯಾಗಿ ಮೈಸೂರು ವಿಭಾಗ ಮತ್ತು ಕೊಠಡಿ ಕ್ರೀಡಾ ಶಾಲೆ ವಸತಿ ನಿಲಯ ಮತ್ತು ವಿದ್ಯಾನಗರ ತರಬೇತಿ ಕೇಂದ್ರ. ಅದ ನಂತರ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ದಾಖಲಾತಿದೊಂದಿಗೆ 12/10/2025 ಸಂಜೆ 4 ಗಂಟೆ ಒಳಗಾಗಿ ನೀವು ಆದಷ್ಟು ಅಪ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. 4 ಗಂಟೆ ಒಳಗಾಗಿ ಮಹಾನಿರ್ದೇಶಕರು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ರಾಜ್ಯ ಯುವ ಕೇಂದ್ರ ರಫುತುಂಬ ರಸ್ತೆ, ಬೆಂಗಳೂರು 560001 ಇವರಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ನಿಮ್ಮ ಒಂದು ಮಾಸಿಕ ಆದಾಯ ಇದೆಯಲ್ಲ, ಅವರೊಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಇಲ್ಲಿ ನಿಮಗೆ ಅರ್ಥ ಆಗಿರಬೇಕೀಗ ಯಾವುದು ಏನಂತ ಹೇಳಿ. ಯುವ ಸಬಲೀಕರಣ ಕ್ರೀಡಾಪಟುದಲ್ಲಿ ಅರ್ಜಿ ಕರೆದಿದ್ದಾರೆ. ಅರ್ಜಿ ಟೋಟಲ್ ಆಗಿ 6 ಪೋಸ್ಟ್ ಇರತ್ತೆ. ಇಲ್ಲಿ ಮಾರ್ಗದರ್ಶಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಆಯ್ಕೆ ಆದ್ರೆ ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರು ಇಲ್ಲಿ ಕೆಲಸ ಇರತ್ತೆ. ಸಂಬಳ ನಿಮಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ನನಗನ್ಸೋ ಮಟ್ಟಿಗೆ 18,000ದಿಂದ ಸುಮಾರು 56,000 ಅಥವಾ 80,000 ತನಕ ನಿಮ್ಗೆ ಸ್ಯಾಲ್ರಿ ಇರತ್ತೆ. ಆ ಒಂದು ವಿಭಾಗಕ್ಕೆ ಯಾವ ರೀತಿ ಕೆಲಸ ಯಾವ ರೀತಿಯಾಗಿ ಇರತ್ತಲ್ಲ ಅದ್ರ ಮೇಲೆ ನಿಮಗೆ ಸಂಬಳ ಇರತ್ತೆ. ವಿದ್ಯಾರ್ಹತೆ ನಿಮ್ಮ ಒಂದು ಪದವಿ ಪಾಸ್ ಆಗಿರ್ಬೇಕು ಅಥವಾ ಸೆಕೆಂಡ್ PUC ಈ ರೀತಿಯ ಕೂಡ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬಹುದು. ವಯೋಮಿತಿ 18ರಿಂದ 45, 46, 47 ಈ ರೀತಿಯಾಗಿ ಅಂದಾಜ ಮೇಲೆ ಹೇಳ್ತಾ ಇರೋದು. ಇದರಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಒಟ್ಟಾರೆ ಕೊಡ್ಲಿಲ್ಲ ಅಂದ್ರೂ ಕೂಡ ಎಷ್ಟು ದೂರ ಕೂಡ ಅಪ್ಲಿಕೇಶನ್ ಹಾಕಿ. ಏನೋ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂದರ್ಶನ ಮೂಲಕವಾಗಿ ಮಾತ್ರ. 18/9/2025 ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 12/10/2025 ತನಕ ಅವಕಾಶ ಇರತ್ತೆ. ಆಫ್ಲೈನ್ ನಲ್ಲಿ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಈಗೇನು ತಿಳಿಸ್ಕೊಟ್ಟೇನಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಆಫ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ಮತ್ತೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಮತ್ತು ನೋಟಿಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ.